ಇಷ್ಟು ಪ್ರಿಟಿ ಬ್ಯಾಗ್ ನಾ ಎಲ್ಲಿ ತಗೊಂಡೆ ಏನು ಅಂತ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನೋಡ್ರಿ. ಶುರು ಮಾಡೋವಾ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಲಾಗ್ ಒಳಗೆ ಏನು ಸ್ಪೆಷಲ್ ಇತ್ತು ಅಂತ ನೋಡೋಣ ಅಂತ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಾಕತ್ತಿದ್ದೆ. ಒಂದು ವಿಡಿಯೋ ಬಂತು ಇವತ್ತು. ಏನಪ್ಪ ಅಂದ್ರೆ ಒಂದು ಟ್ರೆಂಡ್ ಆಗೈತಿ. ಏನು ಟ್ರೆಂಡ್ ಅಂತ ತೋರಿಸ್ತಾನೆ ಈಗ ನಿಮ್ಗೆ. ಸೊ ಹಿಂಗೆ ಬ್ಯಾಗ್ ಬಿಡ್ತಾರೆ, ಹಿಂಗೆ ಬ್ಯಾಗ್ ಇಟ್ಕೊತಾರೆ. ಸೊ ಅದನ್ನು ನೋಡ್ತಾ ನಂಗೆ ನೆನಪಾಯ್ತು. ಏನಂದ್ರೆ ನಾನು ಒಂದು ಹೊಸ ಬ್ಯಾಗ್ ಬೈ ಮಾಡಿದ್ದೆ, ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ಇಟ್ಸ್ ಹಿಯರ್, ಹೌ ಇಟ್ ಈಸ್ ಕಮೆಂಟ್ ಮೀ. ನನಗಂತೂ ಭಾಳ ಲೈಕ್ ಆಗೈತಿ. ಏನು ಸ್ಪೆಷಲಪ್ಪ ಇದ್ರಾಗ ನಿಮ್ಗೆ ಅನ್ಸಕತ್ತಿರ್ಬೋದು. ಸಿಗ್ತಾವೆ ಬಿಡ್ರಿ ಎಲ್ಲ ಕಡೆ ಅಂಥೇಳಿ. ಡೆಫಿನೆಟ್ಲಿ ಸಿಗ್ತಾವೆ, ಬಟ್ ನಾನು ಇದನ್ನು ಶಾಪ್ ಒಳಗೆ ಹೋಗಿ ಖರೀದಿ ಮಾಡಿಲ್ಲ. ಇದನ್ನು ಒಬ್ಬರ ಮನೆಯೊಳಗೆ ಕುಂತಂದ್ರೆ ಹ್ಯಾಂಡ್ ಮೇಡ್ ಐತ್ರಿ, ಪ್ಯೂರ್ ಆಗಿ. ನನಗೆ ಇದ್ರ ಕ್ವಾಲಿಟಿ ಭಾಳ ಲೈಕ್ ಆತ. ಅವ್ರು ನನಗೆ ಫಸ್ಟು ಒಂದು ತೋರಿಸ್ಲಿಕ್ಕಂತ ಹೇಳಿದ್ರು, ಕೊಟ್ರೆ. ಆದರೆ ನನಗೆ ಇಷ್ಟು ಲೈಕ್ ಆತಂತಂದ್ರೆ ಇದು ಕ್ವಾಲಿಟಿ ಭಾಳ ಲೈಕ್ ಆತ. ಯಾಕಂದ್ರೆ ನೋಡಿರಿ, ಯಾವಾಗಲೂ ಹೆಂಗಿರ್ತೈತಂದ್ರೆ ಹ್ಯಾಂಡ್ ಮೇಡ್ ಇದ್ದು ಅಂದ್ರೆ ಭಾಳ ಮಸ್ತ್ ಇರ್ತವೆ ಕ್ವಾಲಿಟಿ. ಯಾಕಂತಂದ್ರೆ ಪರ್ಸ್ನಲ್ ಆಗಿ ಕುಂತು ಕೇರ್ ತೊಗೊಂಡು ಮಾಡಿರ್ತಾರೆ. ನನಗೂ ಇದನ್ನು ನೋಡಿದಾಗ ಹಂಗೆ ಅನ್ನಿಸ್ತದೆ. ನಾನು ಎಷ್ಟೋ ತೊಗೊಂಡಿದ್ದೇನೆ ರೀ ಮುತ್ತಿನ, 50 ರೂಪಾಯಿ 100 ರೂಪಾಯಿ ಕೊಟ್ಟು ಜಾತ್ರೆಗಾದ ತೊಗೊಂಡಿರ್ತೇವೆ. ಬಟ್ ತೊಗೊಂಡು 2-3 ದಿನ ಆಗೋಣ ಅದು ಏನಾಕೈತಿ, ಇದು ಕಟ್ಟಾಗ್ತತಿ, ಎಲ್ಲ ಮುತ್ತು ಹೊಂಟು ಬಿಡ್ತಾವೆ, ಹಾಳಾಗಿ ಹೋಗ್ಬಿಡ್ತಾವೆ, ಒಗದು ಬಿಡ್ತೇವೆ. ಬಟ್ ಇದನ್ನು ನೋಡಿದ್ರೆ ನನಗೇನು ಅನ್ನಿಸ್ತು ಅಂತಂದ್ರೆ, ಇದನ್ನು ಭಾಳ ಚಂದ ಕೇರ್ ತೊಗೊಂಡು ಅವ್ರು ಹೆಂಗೆ ಮಾಡಿದಾರಂದ್ರೆ ರೆಡಿ ಮಾಡ್ಯಾರ. ನೋಡಿರಿ ನೀವು ಒಂದು ಸರಿ ಗೊತ್ತಾಗ್ತೈತಿ. ಸೊ ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಬೀಡ್ಸದ್ದೈತಿ. ಇದನ್ನು ಅವರು ಮನೆಯೊಳಗಡೆ ಕುಂತ್ಕೊಂಡು ನೋಡ್ರಿ, ಇದ್ರ ಒಳಗಿನ ಮಟೀರಿಯಲ್ ನೋಡ್ರಿ. ಇದು ಆ್ಯಕ್ಚುಲಿ ನಮಗೆ ವೆನಿಟಿ ಬ್ಯಾಗ್ ಆ್ಯಂಡ್ ಪರ್ಸಸ್ ಅಂತಂದ್ರೆ ನಮ್ಗೆ ಇದ್ರ ಕಂಪ್ಲೇಂಟ್ ಭಾಳ ಇರ್ತೈತಿ. ಏನಪ್ಪ ಅಂತಂದ್ರೆ ಕಟ್ಟಾಗಿ ಬಿಡ್ತಾವೆ, ಇವೆಲ್ಲ ಕಟ್ಟಾಗಿ ಬಿಡ್ತಾವೆ. ಆಮೇಲೆ ಏನು ಮಾಡ್ತೀವಿ, 2 ಸರಿ ಯೂಸ್ ಮಾಡಿ ಒಗೆದು ಬಿಡ್ತೀವಿ ಅಲ್ಲ. ಸೊ ಬಟ್ ಇದು ಹಂಗಿಲ್ಲ. ಇವರು ಮನೆಯೊಳಗೆ ಚಲೋ ಕ್ವಾಲಿಟಿದು ಅರ್ಬಿ ತೊಗೊಂಡು ಬಂದ ತಾವಾಗಿನ ಅದನ್ನ ಏನು ಮಾಡ್ಯಾರ ಅಂದ್ರೆ ಸ್ಟಿಚ್ ಮಾಡ್ಕೊಂಡು ಈ ರೀತಿಯಾಗಿ ಬೀಡ್ಸಿಂದ ರೆಡಿ ಮಾಡ್ಯಾರ. ಭಾಳ ಅಂದ್ರೆ ಭಾಳ ಲೈಕ್ ಆತ. ಇದನ್ನ ನೋಡಿದ ತಕ್ಷಣ ನಾ ತೊಗೊಂಡೆ. ಇನ್ನೂ ಒಂದು ಐತಿ, ಅದನ್ನ ನೋಡಿದ ತಕ್ಷಣ ನೀವು ಮೋಸ್ಟ್ಲಿ ಬಿಡಂಗಿಲ್ಲ ಅನಿಸ್ತತಿ. ಇಷ್ಟು ಮಸ್ತ್ ಐತ್ರಿ ಅದು. ಸೊ ನೋಡ್ರಿ, ನಂಗೆ ನಿಮ್ಗೆ ಇದ್ರದ್ದು ಸ್ಪೆಷಲೈಸ್ ಏನು ತೋರಿಸ್ಬೇಕಂದ್ರೆ ಇದ್ರ ವೇಟ್, ಎಷ್ಟು ವೇಟ್ ಐತೆ ನೋಡ್ರಿ, ಎಷ್ಟು ಶೈನಿಂಗ್ ಐತೆ ನೋಡ್ರಿ. ಸೊ ಏನು ಮಸ್ತ್ ಶೈನಿಂಗ್ ಐತಿ. ಇದನ್ನೇನಾರ ನೀತಾ ಅಂಬಾನಿ ಅವರದು ಹಿಡಿದ್ಬಿಟ್ಟಿದ್ದು ಇಷ್ಟೊತ್ತಿಗೆ ಟ್ರೆಂಡಾಗಿ ಹೋಗ್ಬಿಡ್ತಿತ್ತು, ಅಷ್ಟು ಮಸ್ತ್ ಶೈನಿಂಗ್ ಐತಿ. ಮತ್ತು ಎಷ್ಟು ಫ್ಯಾನ್ಸಿಯಾಗಿ ರೆಡಿ ಮಾಡ್ಯಾರ ನೋಡ್ರಿ. ಮನೆಯೊಳಗೆ ಇದ್ಕೊಂಡು ಈ ರೀತಿಯಾಗಿ ನಮ್ಗೆ ರೆಡಿ ಮಾಡಿ ಕೊಡ್ತಾರಂದ್ರೆ ನಿಜವಾಗ್ಲೂ ಭಾಳ ಖುಷಿ ಆತ. ಇದನ್ನು ನೀವು ಯಾವುದಾದ್ರೂ ಬ್ರ್ಯಾಂಡೆಡ್ ಶಾಪ್ ಒಳಗೆ ಹೋದ್ರಿ ಅಂತಂದ್ರೆ ಇದ್ರ ಪ್ರೈಸ್ ಕೇಳಿ ಓಡಿ ಬರ್ತೀರ ನೀವು. ನಿಜ ಅಂದ್ರೆ ಅಷ್ಟಿರ್ತೈತೆ. ನಾನು ನಿಮ್ಗೆ ಇತ್ತೀಚೆಗೆ ಹೇಳಿದ್ದೆ, ಮ್ಯಾಕ್ಸ್ ಏನಪ್ಪ ಅಂತಂದ್ರೆ ಮೆಟ್ರೋ ಶಾಪಿಗೆ ಹೋದಾಗ ವೆನಿಟಿ ಬ್ಯಾಗಿಗೆ 2000 ನಾರ್ಮಲ್ ಲೆದರ್ ವೆನಿಟಿ ಬ್ಯಾಗ್ ಅಂದರೆ 2000 ರುಪೀಸ್ ರೇಟ್ ನೋಡಿ ಬಿಟ್ಟು ಬಂದಿದ್ದೆ. ನಾನು ಶೇರ್ ಮಾಡ್ಕೊಂಡಿದ್ದೇನೆ ಬೆಳಗಾವ್ದಾಗ. ಸೊ ಅದನ್ನು ನಾನು ಹೊರಗಡೆ ಹೋಗಿ 220 ರೂಪಾಯಿ ಕೊಟ್ಟು ವೆನಿಟಿ ಬ್ಯಾಗ್ ತೊಗೊಂಡು ಬಂದೆ. ಸೊ ಈ ಇಂಥವು ನೀವೇನಾದರೂ ಹೊರಗಡೆ ಅಂತೂ ನಿಮಗೆ ಹಿಂಗೆ ಸಿಗಲಿಕ್ಕಿಲ್ಲ ಈ ಕ್ವಾಲಿಟಿ. ಬಿಕಾಸ್ ಇಟ್ ಈಸ್ ಎ ಗ್ಲಾಸ್ ಬೀಡ್ಸ್. ಸ್ಪೆಷಲಿ ಏನಿದು ಗ್ಲಾಸ್ ಬೀಡ್ಸ್ ಐತಿ, ಇದು ಪ್ಲಾಸ್ಟಿಕ್ ಬೀಡ್ಸ್ ಐತಿ. ಅದಕ್ಕೆ ಇದಕ್ಕಿಂತನೂ ಇದು ಶೈನಿಂಗ್ ಐತಿ. ನೀವು ಡಿಫ್ರೆನ್ಷಿಯೇಟ್ ಮಾಡಬಹುದು ಇದನ್ನು ನೋಡಿರಿ ಬೇಕಂದ್ರೆ. ಇದು ಎಷ್ಟು ಶೈನಿಂಗ್ ಐತಿ ನೋಡಿರಿ, ಇದು ಶೈನಿಂಗ್ ಇಲ್ಲ. ಸೊ ಈ ಸ್ವಲ್ಪ ವೆಯ್ಟ್ ಕಡಿಮೆ ಐತಿ, ನಮ್ಗೆ ಡೈಲಿ ಯೂಸಿಗೆ ನಡೀತೈತಿ. ಇದು ಅಗದಿ ನೈಟ್ ಪಾರ್ಟಿ ಹಿಂಗೆ ಮಸ್ತ್ ಐತಿ. ನೀವು ಫ್ಯಾನ್ಸಿ ಸಾರಿ ವೇರ್ ಮಾಡ್ಕೊಂಡು ಇದನ್ನೇನಾದರೂ ಈ ರೀತಿ ಹಾಕ್ಕೊಂಡು ಹೋದ್ರಿ ಅಂದ್ರೆ ಎಲ್ಲರೂ ನಿಮ್ದು ಇದನ್ನು ಕೇಳ್ತಾರಪ್ಪ, ಈ ಬ್ಯಾಗ್ ಎಲ್ಲಿ ತೊಗೊಂಡಿದ್ದೀರಿ ಅಂತೇಳಿ. ನನಗಂತೂ ಭಾಳ ಲೈಕ್ ಆತ. ಬಟ್ ನನಗೆ ಇದನ್ನು ಆಮೇಲೆ ತೋರಿಸಿದ್ರೆ ನಾನು ಮೊದಲೇ ಇದನ್ನು ಬೈ ಮಾಡಿಬಿಟ್ಟಿದ್ದೆ. ಸೊ ಹೀಗಾಗಿ ನಾನು ಅವ್ರಿಗೆ ಹೇಳಿದ್ದೇನೆ, ನನಗೊಂದು ಇಷ್ಟು ಸಣ್ಣದೊಂದು ಬ್ಯಾಗ್ ಅಂದರೆ ನಾನು ಕೈಯೊಳಗೆ ಹಿಂಗೆ ಇಟ್ಕೊಂಡು ನಂಗೆ ಅಡ್ಡಾಡುವಂಥದ್ದೊಂದು ಬ್ಯಾಗ್ ಅಂತ ಹೇಳಿದ್ದೀನಿ. ಮತ್ತು ಇನ್ನೊಂದು ಹೇಳಿ, ಕಸ್ಟಮೈಸ್ ಮಾಡಿಕೊಡ್ತಾರೆ. ನೀವು ಯಾವುದಾದ್ರೂ ತೊಗೊಂಡವ್ರಿಗೆ ಈ ಥರ ನಂಗೆ ಮಾಡಿಕೊಡ್ರಿ, ಇದೇ ನಂಗೆ ಡಿಸೈನ್ ಬೇಕಪ್ಪ ಅಂದರೂ ಕೂಡ ಆ ಥರ ರೆಡಿ ಮಾಡಿಕೊಡ್ತಾರೆ. ಅವ್ರ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿರಿ, DM ಮಾಡಿರಿ, ವಾಟ್ಸಪ್ ಮಾಡಿರಿ. ನಿಮ್ಗೆ ಬೇಕಾಗಿರುವಂಥ ವೆನಿಟಿ ಬ್ಯಾಗನ್ನು ನೀವೇನು ಮಾಡಿರಿ, ಅವ್ರ ಕಡೆ ರೆಡಿ ಮಾಡಿಸ್ಕೊಂಡು ಪರ್ಚೇಸ್ ಮಾಡಿರಿ. ಸೊ ನೀವು ಪರ್ಚೇಸ್ ಮಾಡಿದ್ಮೇಲೆ ನನಗೊಂದು ಕಮೆಂಟ್ ಮಾಡಿರಿ, ಮೇಡಮ್ ನಾ ಇಂಥ ತೊಗೊಂಡಿದ್ದೇನೆ ಅಂತೇಳಿ. ನನಗೂ ಖುಷಿ ಆಗ್ತೈತಿ. ಬಿಕಾಸ್ ನಾ ಆಲ್ರೆಡಿ ಲಾಸ್ಟ್ ವ್ಲಾಗ್ ಒಳಗಂದ್ರೆ ಲಾಸ್ಟ್ ವಿಡಿಯೋದಾಗ ನಾ ಆರ್ನಮೆಂಟದ್ದು ಎಲ್ಲರಿಗೂ ತೋರಿಸಿದ್ದೆ, ಮಸ್ತದ ಕ್ವಾಲಿಟಿ ಅಂತೇಳಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಂತ ಭಾಳ ಜನನು.
ಖುಷಿ ಆಯ್ತು ನನಗೆ, ಯಾಕಂದರೆ ಚಲೋ ಕ್ವಾಲಿಟಿ ಅದಾವ್ರಿ ನಿಜವಾಗ್ಲೂ ಅವು ಕೂಡ. ಹಂಗೆ ನಾನು ಚಲೋ ಕ್ವಾಲಿಟಿ ಇದ್ರೆ ಮಾತ್ರ ಶೇರ್ ಮಾಡ್ಕೊಂಡಿರ್ತೀನಿ ನಿಮ್ಮ ಜೊತೆ. ಇದು ಕೂಡ ನನಗೆ ಭಾಳ ಚಲೋ ಕ್ವಾಲಿಟಿ ಅನ್ಸೈತಿ. ಮತ್ತು ಅವರು ಪರ್ಸ್ನಲಾಗಿ ಕೇರ್ ತೊಗೊಂಡು ಮಾಡಿರ್ತಾರೆ ರೀ. ಶಾಪ್ ಒಳಗಾದ್ರೆ ಏನಾಗಿರ್ತೈತೆ ರೀ, ಹಿಂಗೆ ಮಾರೋದಿರ್ತೈತಿ ಭಾಳಷ್ಟು ಏನಪ್ಪ ಅಂದ್ರೆ ವೆರೈಟಿ ಮಾಡ್ಕೊಂಡಿರ್ತಾರೆ, ಭಾಳ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿರ್ತಾರೆ. ಸುಮ್ಮನೆ ಮಾಡಿಬಿಡ್ತಾರೆ. ನೀವು ಹೋಗುವಾಗ ಡ್ಯಾಮೇಜ್ ಇರ್ತದೆ, ತೊಗೊಳ್ಳುವಾಗ ಡ್ಯಾಮೇಜ್ ಇರ್ತವೆ ಒಂದು ಸ್ವಲ್ಪ. ನೀವು ಮನೆಗೆ ಹೋಗಿ ಕೊಡ್ದಾನೆ ಬಿಚ್ಚಾಕತ್ ಬಿಡ್ತಾವೆ, ಅದು ಒಂದೆರಡು ಸರಿ ಹೊರಗೆ ಬಂದು ಕೂಡ ಬಿಚ್ಚಿಬಿಡ್ತಾವೆ, ಅಥವಾ ಮೇಲ್ಗಡೆದ್ದೆಲ್ಲ ಸಿಪ್ಪಿ ಸುಲಿತೈತಿ. ಈ ಗ್ಲಾಸ್ ಬೀಡ್ಸ್ ಒಳಗಂತೂ ಆ ರೀತಿ ಆಗುವಂಥ ಚಾನ್ಸಸ್ ನಿಮಗಿಲ್ಲ. ಯಾಕಂದರೆ ಇದು ಆ ಥರ ಸಿಪ್ಪಿ ಸುಲಿಯೋಂಥ ಬೀಡ್ಸೇ ಅಲ್ಲ. ನಿಮ್ಗೆ ಯೂಸ್ ಮಾಡಿದರೆ ನಿಮ್ಗೆ ಗೊತ್ತಾಗ್ತೈತಿ. ಸೊ ಕಾಂಟ್ಯಾಕ್ಟ್ ಮಾಡಿರಿ ಅವ್ರನ್ನ. ನಿಮ್ಗೆ ಬೇಕಾದಂಥ ಡಿಸೈನ್ ಕೊಟ್ಟು ನೀವು ಕಸ್ಟಮೈಸ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊರಿ, ಆರ್ಡ್ರ್ ಮಾಡಿ ನನಗೆ ಕಮೆಂಟ್ ಕೂಡ ಮಾಡಿರಿ. ನಿಜವಾಗ್ಲೂ ಇಷ್ಟ ಆಗ್ತೈತಿ. ಸೊ ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣಂತ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಫಾಲೋ ಮಾಡಿರಿ. ಥ್ಯಾಂಕ್ ಯು.